ಈಗ ದಯಮಾಡಿ ನಿಮ್ಗೆ ಕೇಳ್ಬೋದು ನಾನು ಟೀಚರ್ಸ್ ಬಂದಿದ್ದು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಟೀಚರ್ಸ್ ಬಂದಿದ್ದಾರೆ, ಪ್ರಿನ್ಸಿಪಲ್ಲು ಬಂದಿದ್ದಾರೆ. ಈಗ ಮಕ್ಕಳು ಹಾಸ್ಟೆಲ್ ಬರೋದು ಅಲ್ಪಸಂಖ್ಯಾತರಿರಲಿ, ST SC ಇರಲಿ, ಮಕ್ಕಳು ಹಾಸ್ಟೆಲ್ಗೆ ಏನಕ್ಕೆ ಬರ್ತಾರೆ? ಅವ್ರ ಮನೆಯಲ್ಲೇ ಅನುಕೂಲ ಐತಿ, ಚೆನ್ನಾಗಿದ್ದು ನಮ್ತೋ ಇದಕ್ಕೆ ಬರ್ತಾಯಿದ್ರು. ಅವ್ರ ಕಷ್ಟ ತೊಂದರೆ ಅಂತ ತಾನೇ ನಮ್ಮಲ್ಲಿ ಬರೋದು. ನಾನು ನಿಮ್ಮಲ್ಲಿ ಕೈ ಜೋಸ್ ಮನವಿ ಮಾಡ್ಕೊಳ್ತೀನಿ, ಆ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ರೀತಿಯಲ್ಲಿ ನೋಡ್ಕೊಂಡು ಹೋದರೆ ಅವನಿಗೆ ಪುಣ್ಯನ ಕಟ್ಕೊಳ್ತಾರೆ. ನಿಮಗೆ ಬಡವ್ರ ಮಕ್ಕಳಿದ್ದಾರೆ, ಅವ್ರ ಮನೆಯಲ್ಲಿ ಅವ್ರ ಶಕ್ತಿ ಇದ್ದಿದ್ರೆ ಅವ್ರಿಗೆ ನಮ್ಮ ಸ್ಕೂಲ್ ಬರೋರು. ಗೌರ್ಮೆಂಟ್ ಸ್ಕೂಲ್ಗೆ ಏನಕ್ಕೆ ಬರ್ತಾರೆ? ಶ್ರೀಮಂತರು ಏನು ಮಾಡ್ತಾರೆ? ಶ್ರೀಮಂತರು ಕಳಿಸ್ತಾರೆ ನಿಮ್ಮ ಸ್ಕೂಲ್ಗೆ. ನಮ್ಮ ಟೀಚರ್ಗಳು ಬಂದಿದ್ದಾರಲ್ಲ, ಟೀಚರ್ಸ್ ಭಾಳ ಜನ ಇದ್ದೀರಿ ಇಲ್ಲಿ. ಈಗ ನಿಮ್ಮ ಸ್ಕೂಲಲ್ಲಿ ಬರ್ತಾ ಇದ್ದಾರೆ ಮಕ್ಕಳು, ಹೈಸ್ಕೂಲ್ ಇಲ್ಲಿ, ಕಾಲೇಜ್ ಇಲ್ಲಿ, ಯಾವುದನ್ನ ಇಲ್ಲಿ. ಈಗ ಮಕ್ಕಳು ಬರ್ತಾ ಇದ್ದಾರಲ್ಲ, ನಿಮ್ಮಲ್ಲಿ ಯಾರು ಶ್ರೀಮಂತರ ಮಕ್ಕಳು ಬರ್ತಾರೆ ನಿಮ್ಮ ಸ್ಕೂಲ್ಗೆ? ಶ್ರೀಮಂತರು ಬರ್ತಾರೆ, ಯಾರು ಬರೋದು? ಬಡವ್ರ ಮಕ್ಕಳು ತಾನೆ. ಬಡವ್ರ ಮಕ್ಕಳು ಅವ್ರ ಶಕ್ತಿ ಇಲ್ಲ ಪ್ರೈವೇಟ್ ಸ್ಕೂಲ್ ಕಳ್ಸೋಕ್ಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಮ್ಮಲ್ಲಿ ಓದಾಗ ಅವ್ರು ಬರೋದು. ದಯಮಾಡಿ ಅಂತ ಟೀಚರ್ಸ್ನ ನಾನು ಮನವಿಯನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಈಗ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಅಂದರೆ ನಾನು ಮುಂಚೆನೇ ಹೇಳಿದೆ, ವಿದ್ಯಾಭ್ಯಾಸ ಇಲ್ಲಾಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಭಾಳ ಜನ ವಿದ್ಯಾಭ್ಯಾಸ ತಗೊಂಡು ಇಲ್ಲೇ ಭಾಳ ಜನ ವೇದಿಕೆ ಮೇಲೆ ಕೂತಿದ್ದಾರೆ. ಈಗ ಸರ್ಫರಾಜ್ ಅವರು, ನಾನು ಒಂದೇ ಸ್ಕೂಲಲ್ಲಿ ಹೋಲಿ ಸೈನ್ಸ್ ಸ್ಕೂಲ್ ಅಂತ ಇತ್ತು, ಜಯನಗರಲ್ಲಿ ಹೋಲಿ ಸೈನ್ಸ್ ಸ್ಕೂಲ್ ಅಂತ ಇತ್ತು. ಒಂದೇ ಸ್ಕೂಲಲ್ಲಿ ನಾನು ಸರ್ಫರಾಜ್ ಖಾನ್ ನೋಡಿದ್ದು. ನನ್ನಲ್ಲೂ ಸರ್ಫರಾಜ್ ಖಾನಲ್ಲಿ ವ್ಯತ್ಯಾಸ ನೋಡಿ. ನಾನು 10ನೇ ಕ್ಲಾಸಲ್ಲಿ ನನ್ನ ವಿದ್ಯಾಭ್ಯಾಸ ನಾನು ನಿಲ್ಲಿಸ್ಬಿಟ್ಟೆ. ಸರ್ಫರಾಜ್ ಖಾನ್ ಅವ್ರ ಮುಂದೆ ಹೋಗಿ ಈಗ ಒಂದು ಅಧಿಕಾರಿಯಾಗಿ ನನ್ನ ಮುಂದೆ ಕೂತಿದ್ರೆ ಏನು ಬೇಕಾದರೆ ನಾನು ಅವ್ರನ್ನ ಕೇಳೇ ಮಾಡೋಣ. ಯಾಕಂದರೆ ನನ್ನ ವಿದ್ಯಾಭ್ಯಾಸ ಇಲ್ಲ. ಹಂಗೆ ನೋಡಿ, ನಮ್ಮ ನಿಸಾರಮ್ಮ ಸಾಹೇಬ್ರಂತ IPS ಆಫೀಸರ್ ಆಗಿ ರಿಟೈರ್ಡ್ ಆದವರು ಭಾಳ ಒಳ್ಳೆಯ ಕೆಲಸನ ಮಾಡಿದ್ದಾರೆ. ಯಾರೋ ನಿಸಾರಮ್ಮ ಸಾಹೇಬರು ಇವತ್ತು ಮೈನಾರಿಟಿ ಕಮಿಷನ್ ಚೇರ್ಮನ್ ಮಾಡಿದ್ದಾರೆ. ಈಗ ಮನೋಜರ್ ಇರಲಿ, ಜೀಲಾನಿ ಅವರಿರಲಿ, ಎಲ್ಲ ವಿದ್ಯಾಭ್ಯಾಸ ಪಡ್ಕೊಂಡಿದ್ದ ಕಾರಣಕ್ಕೆ ತಾನೆ IAS KS IPS ಅದು ಮಾಡೋರು ಯಾರು? ದೇವರಾದ್ಮೇಲೆ ನೀವು ಟೀಚರ್ಸ್ಗಳು ನಿಮ್ಮಿಂದ ನೀವೇನು ಬೇಕಾದ್ರೂ ಮಾಡ್ಬೋದು. ಆ ಮಕ್ಕಳನ್ನ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ. ಆ ಮಕ್ಕಳನ್ನ ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಿಮ್ಮ ಮಕ್ಕಳು ಅಂತ ಓದಿಸ್ಬೇಕು ಅವ್ರನ್ನ. ನಿಮ್ಮ ಮಕ್ಕಳು ಮೊನ್ನೆ ನೋಡಿ ಎಲ್ಲೋ ರಾಯಚೂರು ನಾನು ಕೇಳಿ ಬಂದೆ, ನೆನ್ನೆ ನಾನು ಸಸ್ಪೆಂಡ್ ಮಾಡೋಕ್ಕೆ ಹೇಳಿದೆ ಅವ್ರಿಗೆ. ರಾಯಚೂರು ಎಲ್ಲೋ ಆ ಮಕ್ಕಳಿಗೆ ಹೊಡೆದಿದ್ದು 5-6 ಮಕ್ಕಳಿಗೆ ಜಿಲ್ಲಾನಿ ಎಲ್ರಿ ಮಕ್ಕಳಿಗೆ ಅದು ಏನೋ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೆಲ್ಲ ನಾನು. ಆ ಮಕ್ಕಳಿಗೆ ಎಲ್ಲೋ ಹೊಡೆದಿದ್ದಾರೆ ಅಂತ. ಎಲ್ಲಿ ರಾಯಚೂರ ಎಲ್ಲಿ? ಬೆಳಗಾಮಲ್ಲಿ. ನೆನ್ನೆನೋ ಮೊನ್ನೆ ಬೆಳಗಾಮಲ್ಲಿ ಯಾರೋ ಒಂದು ಟೀಚರ್ ಇದ್ದಂತೆ, ಸಿಕ್ಕಾಪಟ್ಟೆ ಮಕ್ಕಳು ಹೊಡೆಯೋದಂತೆ. ಅವರು ಮಾತಾಡೋ ಹೊಡೆಯೋದಂತೆ ಮಕ್ಕಳಿಗೆ. ನಿಮ್ಮ ಮಕ್ಳಿಗೆ ನೀವು ಹೊಡಿತೀರಾ? ನಿಮ್ಮ ಮಕ್ಳಿಗೆ ನೀವು ಹೊಡಿತೀರಮ್ಮ? ನಿಮ್ಮ ಮಕ್ಳಿಗೆ ನೀವು ಹೊಡಿತೀರಿ? ನಮ್ಮ ಮಕ್ಕಳನ್ನ ಯಾರನ್ನ ಹೊಡೆದ್ರೆ ತಂದೆ ತಾಯಿ ಮುಂದೆ ಅದೇನಾಗ್ತದೆ ಹೇಳಿ? ಪ್ರಾಣ ಹೋದಂಗೆ ಆಗ್ತದೆ ನೋಡಿ. ಆ ಟೀಚರ್ಸ್ಗೆ ನೆನ್ನೆ ಸಸ್ಪೆಂಡ್ ಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಟೀಚರ್ಸಲ್ಲಿ ಮನವಿ ಮಾಡ್ಕೊಳ್ಬೋದು. ದಯಮಾಡಿ ಮಕ್ಕಳನ್ನ ದೇವ್ರ ಪ್ರೀತಿಯಿಂದ ನಡೀರಾಕ ಯಾವ ಮಕ್ಕಳನ್ನ ಯಾರನ್ನ ಇಲ್ಲಿ. ಈಗ ಮಕ್ಕಳಿಗೆ ನಾವು ಪ್ರೀತಿಯಿಂದ ಹೇಳಿದ್ರೆ ಕೇಳ್ಕೊಳ್ತಾರೆ, ಬಡ್ದು ಹೇಳಿದ್ರೆ ಕೇಳ್ತಾರೆ ಮಕ್ಕಳು. ಇನ್ನು ಅವ್ನು ಏನಾಗ್ತಾನೆ, ಅವ್ನು ಇದಾಗ್ಬಿಡ್ತಾನೆ, ಏನಾಗ್ತಾನೆ, ಡಾಟಿ ಆಗ್ಬಿಡ್ತಾನೆ, ಸಿಟ್ಗಾರ ಆಗ್ಬಿಡ್ತಾನೆ ಅವನು. ಆ ಕಾರಣಕ್ಕೆ ಏನಿದ್ರು ಪ್ರೀತಿ ವಿಶ್ವಾಸದಿಂದನೇ ಕೆಲಸ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ನಿಮ್ಮಲ್ಲಿ ಟೀಚರ್ಸಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ದಯಮಾಡಿ ನಿಮ್ಗಳಲ್ಲಿ ಆ ಮಕ್ಕಳನ್ನ ದೇವರದಲ್ಲಿ ನೋಡಿಸಿ ಅವ್ರ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ದೇವರಾದ್ಮೇಲೆ ಯಾರ ಕೈಲಿದೆ? ನಿಮ್ಮ ಕೈಯಲ್ಲೇ ಭವಿಷ್ಯ ಇರೋದು. ಆ ಮಕ್ಕಳನ್ನ ಪ್ರೀತಿಯಿಂದ ಓದಿಸಿ ಅವನ ಎತ್ತರಕ್ಕೆ ಬೆಳೆದ್ರೆ ಅದು ಆ ಪುಣ್ಯ ನಿಮಗೂ ಸಿಗ್ತದಂತ ಹೇಳ್ತಾ, ನಿಮ್ಗೆ ಈ ಬಾರಿ ನಾವು ಸನ್ಮಾನ ಕಾರ್ಯಕ್ರಮನ ಸ್ಟೂಡೆಂಟ್ಸ್ಗೆ 54 ಜನ ಹಮ್ಮಿಕೊಂಡು ಮೊದಲೇ ಬಾರಿ ಸರ್ಕಾರ ವತಿಯಿಂದ ಇವತ್ತು 10,000 ರೂಪಾಯಿ ಬಹುಮಾನ ಕೊಡಬೇಕಂತ 10,000 ರೂಪಾಯಿ ಬಹುಮಾನ ಕೊಟ್ಟಿದ್ದೀವಿ. SLC ಹುಡುಗರಿಗೆ, PU ಹುಡುಗರಿಗೆ 15,000 ಕೊಡಬೇಕಂತ ಮೊದಲೇ ಬಾರಿ ಇದು ಕೊಡಬೇಕಂತ ತೀರ್ಮಾನ. ಏನಕ್ಕಂದರೆ ಏನೋ ಒಂದು ಎನ್ಕರೇಜ್ ಮಾಡಿ ಮುಂದೆ ಬೇರೆ ಮಕ್ಕಳು ಓದಲಿ, ನಮಗೂ ಏನೋ ಬಹುಮಾನ ಸಿಗ್ತದೆ, ನಮಗೂ ಸನ್ಮಾನ ಮಾಡ್ತಾರಂತ ಆ ಹಿನ್ನೆಲೆಯಲ್ಲಿ ಅವರು ಮುಂದೆ ಬರಲಿ ಅಂತ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿರೋದು. ಅದ್ರ ಜೊತೆಲಿ ಇವತ್ತು 34 ಜನ ಟೀಚರ್ಸ್ಗೂ ಮಾಡಿದ್ವಿ ನಾವು ಟೋಟಲ್ ನನ್ನ ಅನಿಸಿಕೆ 54,000 ಜನ ಟೋಟಲ್ ಟೀಚರ್ಸ್ ಇರೋದು. ಅಲ್ಪಸಂಖ್ಯಾತರಲ್ಲಿ ಎಷ್ಟು ಜನ ಇದ್ದಾರೆ ಟೋಟಲ್ ಟೀಚರ್ಸ್? 5,800ರಲ್ಲಿ ಇವತ್ತು 37 ಜನ ಟೀಚರ್ಸ್ ಮಾತ್ರ ನಾವು ಸನ್ಮಾನ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಿಟ್ಟು ಮಾಡಿರೋದು. 5,000 ಇಲ್ಲಿ, 32,000 ಇಲ್ಲಿ. ಅಟ್ಲೀಸ್ಟ್ 10% ಆದರೂ ಅಂದರೆ ಎಷ್ಟಾಗ್ತದೆ ಹೇಳಿ? 10% ಆದರೆ ಎಷ್ಟಾಗ್ತದೆ? 500 ಜನ ಆಗ್ತಾರೆ. 10% ಆದರೂ ಅಂದರೆ ಅದು ಒಂಚೂರು ಎಲ್ಲೋ ಒಂದು ಕಡೆ ನನ್ನ ನೋವಿದೆ. ಬರೀ 34 ಜನ ಟೀಚರ್ಸ್ಗೆ ಮತ್ತು ಪ್ರಿನ್ಸಿಪಾಲ್ಗಳಿಗೆ ಸನ್ಮಾನ ಮಾಡಿದೆ. ಈ ಬಾರಿನೇ ನಾನು ಪ್ರಯತ್ನ ಮಾಡಿದೆ. ಅವ್ರಿಗೂ ಏನೋ
ಒಂದು ಬಹುಮಾನ ಕೊಡಬೇಕಾಗ್ತದೆ, ಕ್ಯಾಶ್ ಪ್ರೈಸ್ ಕೊಡಬೇಕಾಗ್ತದಂತ ಅದು ಸರ್ಕಾರ ವತಿಯಿಂದ ಸಾಧ್ಯ ಇಲ್ಲ ಕಾಣಲಿಕ್ಕೆ ಬರೋ ವರ್ಷದಲ್ಲಿ ಅವ್ರಿಗೂ ಒಳ್ಳೆ ಬಹುಮಾನ ಕ್ಯಾಶ್ ಪ್ರೈಸನ್ನು ಇಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಆ ಕಾರಣಕ್ಕೆ ಇವತ್ತು ಏನು ನಾವು ಸನ್ಮಾನ ಮಾಡಿ ಇವತ್ತು 10,000 SLC ಮಕ್ಕಳಿಗೆ, PUC ಮಕ್ಕಳಿಗೆ 15,000 ಏನು ಕೊಟ್ಟಿದ್ದೀವಿ. ನನ್ನ ಕಡೆಯಿಂದ ಸ್ಮಾರ್ಟ್ ವಾಚ್ ಅಂತ ಕೊಟ್ಟಿದ್ದೀವಿ. ನನ್ನ ಕಡೆಯಿಂದ ಏನಕ್ಕೆ ಮಕ್ಕಳು ಟೈಮ್ ಪಂಚುವಲ್ ಆಗಿ ಸ್ಕೂಲ್ಗೆ ಹೋಗಲಿ ಅಂತ ಹೇಳ್ಬಿಟ್ಟು ಸ್ಮಾರ್ಟ್ ಕಾರ್ಡನ್ನು ಕೊಟ್ಟಿದ್ದೀವಿ. ಏನಕ್ಕೆ ಟೀಚರ್ಸ್ ಹೋದ ತಕ್ಷಣ ಇಲ್ಲ ಟೀಚರ್ ನಮ್ಗೆ ಗೊತ್ತಿಲ್ಲ, ನನ್ನ ವಾಚ್ ಇಲ್ಲ, ಟೈಮ್ ಗೊತ್ತಾಗಿಲ್ಲ ಅಂತ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಕರೆಕ್ಟ್ ಟೈಮಲ್ಲಿ ಸ್ಕೂಲ್ಗೆ ಹೋಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಸ್ಮಾರ್ಟ್ ವಾಚನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಟೀಚರ್ಸ್ಗೆ ಮತ್ತು ಪ್ರಿನ್ಸಿಪಲ್ಗಳಿಗೂ ಸ್ಮಾರ್ಟ್ ವಾಚನ್ನು ಕೊಟ್ಟಿದ್ದೀನಿ. ಇಷ್ಟೇ. ನಾನು ಭಗವಂತನ ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಊಟದ ಟೈಮ್ ಆಯಿತು. ಆ ವೆಹಿಕಲನ್ನು ನಾನು ಇದು ಮಾಡಿ ನಿಮ್ಮ ಇದ್ದಲ್ಲಿ ನೀಲನಿಯವರೇ ನಿಮ್ಮ ಜವಾಬ್ದಾರಿ ಅದು ಎಲ್ಲ ನಾನು ಲಿಸ್ಟ್ ಮಾಡಿಬಿಟ್ಟು 32 ಜನದ್ದು ಲಿಸ್ಟ್ ಮಾಡಿಬಿಟ್ಟು ಆ ಡಿಸ್ಟಿಕಲ್ಲಿ ಎಲ್ಲೆಲ್ಲಿದ್ದಾರೋ ಅವರು ಅಲ್ಲಲ್ಲೇ ಶೋರೂಮ್ ಇದ್ದು ಅಲ್ಲೇ ಕೊಡೋಂಗೆ ವ್ಯವಸ್ಥೆನ ಮಾಡಿ ನಾನು ಅಯ್ಯುಗೆಲ್ಲ ಜವಾಬ್ದಾರಿ ವಹಿಸಿರ್ತೀನಿ. ಅದು ಅಲ್ಲಲ್ಲೇ ಕೊಟ್ಟಂಗೆ ಮಾಡಬೇಕು. ಎಲ್ಲರಿಗೂ ಕೊಟ್ಟಾಗಿ ಡೆಲಿವರಿ ಆದಮೇಲೆ ನನ್ನ ಕಡೆಯಿಂದ ಮಕ್ಳಿಗೆ ಒಂದ್ಸತಿ ಫೋನಲ್ಲಿ ಮಾತಾಡಿಸ್ಬೇಕಂತ ಹೇಳ್ತಾ, ನಿಮಗೆಲ್ಲ ಭಾಳ ದೂರದಿಂದ ಬಂದಿದ್ದೀರ, ಭಾಳ ನಿಮಗೆಲ್ಲ ಒಳ್ಳೆಯದಾಗಿ ಅಂತ ಹೇಳ್ತಾ ಊಟದ್ದೆಲ್ಲ ವ್ಯವಸ್ಥೆ ಮಾಡಿದ್ವಿ ನಾವು. ನಿಮಗೆಲ್ಲ ಊಟದ್ದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ. ಮಕ್ಕಳು ಭವಿಷ್ಯ ನಾನು ಇನ್ನೊಂದು ಬಾರಿ ಪದೇ ನಾನು ಹೇಳ್ತೀನಿ, ಎಜುಕೇಷನ್ ಇಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.